ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಪ್ಲೀಸ್. ಕಷ್ಟದಲ್ಲಿ ಇಷ್ಟಪಟ್ಟು ಮಾಡಿದ್ದೀನಿ ನಿಮಗೋಸ್ಕರ, ಸಬ್ಸ್ಕ್ರೈಬರ್ಗೋಸ್ಕರ. ಮಳೆಯಲ್ಲಿ ಎಂದಿರೋದ್ರಿಂದ ವಾಯ್ಸು ಒಂಥರ ಹಿಡಿತಾ ಇದೆ, ತೊಂದರೆ ಬರ್ತೈತೆ. ಪ್ಲೀಸ್ ಫ್ರೆಂಡ್ಸ್ ನೋಡಿ, ಕಾಟೇರಮ್ಮನ ಫುಲ್ಲು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಸ್ಕಿಪ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೋಡಲೇಬೇಕು ನೀವು. ನೋಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫಸ್ಟು. ಸರಿ ಫ್ರೆಂಡ್ಸ್, ಬಾಯ್ ಬಾಯ್, ಗುಡ್ ನೈಟ್. ಸೊ ಹಾಯ್ ಫ್ರೆಂಡ್ಸ್, ತುಂಬ ಧೂಳಿದೆ. ಶೆಕೆ ವರ್ಕು ಏನೋ ಮಳೆ ಬರ್ಬೋದು ಮೋಸ್ಟ್ಲಿ. ಮಳೆ ಬರೋದಕ್ಕಿಂತ ತುಂಬ ಶೆಕೆ ಅನ್ನಿಸ್ತಿದೆ. ಮೇಲೆ ಆ ಧನಿಯಾ ಮತ್ತು ಮೆಣಸಿಗೆ ಒಣಗಾಕಿದ್ದೀನಿ. ಬೆಡ್ಶೀಟ್ಗಳೆಲ್ಲ ಒಣಗಾಕಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಇನ್ನೂ ಕೆಲಸ ಮುಗ್ದಿಲ್ಲ, ಬರೀ ಕ್ಲೀನ್ ಮಾಡ್ತಾನೆ ಇದ್ದೀನಿ. ನೋಡಿ, ಇನ್ನು ಇಷ್ಟು ಕೆಲಸ ಇದೆ, ಎಲ್ಲ ಜೋಡಿಸ್ಬೇಕು. ಹೆಂಗೆ ಬೇಕು ಹಂಗೆಲ್ಲ ಐತೆ ಹಾಕ್ಬಿಟ್ಟಿದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಎಲ್ಲಿಂದ ಏನು ಮಾಡಲಿ ಅಂತಾನೆ ತೋರಿಸ್ತಾ ಇಲ್ಲ. ಮಾಡ್ತೀನಿ ಇವಾಗ ನಮ್ಮ ಮನೆಯವರು ಬರೋ ಟೈಮ್ ಆಯಿತು. ಬರೋಷ್ಟೊತ್ತಿಗೆಲ್ಲ ಮಾಡಿ ಮುಗಿಸ್ಬೇಕು. ಏನಾದರೂ ಬೆಳಗಿಂದ ಮನೆಗಿದ್ದು ಏನೋ ಮಾಡಿದ ಏನು ಮಾಡಿಲ್ಲ ಅಂತ ಬೈತಾರೆ. ತುಂಬಾ ಶೆಕೆ ಆಗ್ತಾಯಿದೆ. ಫ್ಯಾನ್ ಹಾಕಿದ್ರೆ ಧೂಳೆಲ್ಲ ಇಲ್ಲಿಂದ ಅಲ್ಲಿಂದ ಹೋಗುತ್ತೆ ಫ್ರೆಂಡ್ಸ್. ಆಮೇಲೆ ಇವತ್ತಿನ ದಿನ ಎಲ್ಲ ಏನಾಗುತ್ತೆ ಅಂತ ಎಲ್ಲ ವಿಡಿಯೋ ಮಾಡ್ತೀನಿ. ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತೆ ಯಾರು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬರ್ತೀನಿ. ಕಿಚನ್ ಕ್ಲೀನ್ ಮಾಡೋಕೆ ನೋಡಿ ಎಲ್ಲಿದೆ ಜಾಗ ಇಟ್ಕೊಳಕ್ಕೆ ಮೊಬೈಲ. ನೋಡಿ, ನಮ್ಮ ಲಚ್ಚಿ ಹುಚ್ಚನ ಆಯ್ತಾರ ಅಂತ ಇದ್ದಾಳೆ. ನೋಡ್ತೀನಿ 12:30 ಲೈವ್ ಬರ್ತೀನಿ ಅಂತ ಹೇಳಿದೆ. ಇನ್ನೂ ಸ್ನಾನ ಕೂಡ ಮಾಡಿಲ್ಲ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ನೋಡಿ, ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೈಟ್ ಮೆಂತೆ ನೆನೆಸಿದ್ದೆ, ಕಾಣಿಸ್ತಾ ಇಲ್ವಾ? ಏನೋ ಬಗ್ಸ್ಬಿಟ್ರೆ ಚಲೋ ಹೋಗುತ್ತೆ. ಮೆಂತೆ ನೆನೆಸಿದ್ದೆ, ಅವ್ರು ಕುಡಿಲಿ ಅಂದ್ಬಿಟ್ಟು ಕುಡಿದ್ಬಿಟ್ಟು ಹೋಗಿದ್ದಾರೆ. ಈಗ ಇದನ್ನೇ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ಮಾಡೋಣ ಅಂದ್ಕೊಂಡೆ. ಟೈಮ್ ಆಗಿದೆ. ಯಾವ ಫೇಸ್ ಪ್ಯಾಕ್ ಮಾಡಲ್ಲ, ಯಾವುದೂ ಮಾಡಲ್ಲ. ಇದೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು ಅನ್ನಿಸ್ಬಿಟ್ಟಿದೆ. ದೋಸೆಗೆಲ್ಲ ನೆನೆಸಿಟ್ಟು ರುಬ್ಬಿಟ್ಟಿದೆ. ದೋಸೆ ಕೂಡ ಮಾಡಿಲ್ಲ. ಸಂಡೆ ಮನೆಗಿದೆ, ಹಂಗೆ ಫ್ರೆಂಡ್ಸ್. ಊಟನೇ ಮಾಡಲ್ಲ. ಊಟ ಮಾಡಿದ್ರೆ ಇಷ್ಟು ದಪ್ಪ ಆಗಿದ್ದು. ಊಟ ಮಾಡಿ ದಪ್ಪ ಆಗಿಲ್ಲ. ನೈಟ್ ಹೋಗ್ತಿದೆ ಪಾತ್ರೆ. ನೈಟ್ ಎಲ್ಲ ಮಾಡಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ. ಇಲ್ಲ ಅಂದಿದ್ರೆ ಇವತ್ತು ನನ್ನ ಕತೆ ಮುಗೀತು. ಏನು ಮಾಡೋದು, ನಮ್ಮಲ್ಲಿ ಇದ್ದರೆ ಹೆಲ್ಪ್ ಮಾಡ್ತಾರೆ. ಅವರೆಲ್ಲ ಒಬ್ಬಳೆ ಮಾಡ್ಕೊಂಡು ಸಾಯ್ಬೇಕು. ಒಂದಿನ ಫುಲ್ ಪಾತ್ರೆಗಳೆಲ್ಲ ತೆಗೆದುಬಿಟ್ಟು ತೊಳಿಬೇಕು ನೀಟಾಗಿ. ಇನ್ನೇನು ವರಲಕ್ಷ್ಮಿ ಹಬ್ಬ ಟೈಮೆಲ್ಲ ಮಾಡ್ಕೋಬೇಕಲ್ಲ, ಹಾಗಾಗಿ ಏನು ಮಾಡಿಲ್ಲ. ವರಲಕ್ಷ್ಮಿಗೆಲ್ಲ ಫುಲ್ಲು ತೆಗೆದುಬಿಟ್ಟು ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಆವಾಗಲೇ ಯಾವ ಹಬ್ಬಕ್ಕೂ ತೆಗೆದು ಏನು ಅಷ್ಟು ಇದು ಮಾಡಲ್ಲ, ಮೇಲೆ ಕ್ಲೀನ್ ಮಾಡ್ತೀನಿ. ವರಲಕ್ಷ್ಮಿ ಹಬ್ಬ ಟೈಮಲ್ಲಿ ಮಾತ್ರ ಫುಲ್ಲು ನೀಟಾಗಿ ಕ್ಲೀನ್ ಮಾಡ್ಬಿಡ್ತೀನಿ. ಇಲ್ಲಾಂದರೆ ಲಕ್ಷ್ಮಿ ಬೇಜಾರಾಗುತ್ತೆ. ವರಲಕ್ಷ್ಮಿ ಹಬ್ಬ ಪರವಾಗಿಲ್ಲ, ನಮಗೆ ಏನು ಇದಿಲ್ಲ, ಒಳ್ಳೇದಾಗಿಲ್ಲ ಅಂದರೆ ಪರವಾಗಿಲ್ಲ, ಕೆಟ್ಟದಂತ ಆಗಬಾರ್ದು. ಫಸ್ಟ್ ಟೈಮ್ ಮಾಡಿದಾಗ ಒಡವೆ ಇಟ್ಟಿದ್ವಿ, ಅದು ಬಿಡಿಸ್ಕೊಂಡ್ವಿ. ಒಂದೊಂದಕ್ಕೂ ನಮ್ದು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಮತ್ತು ಹೋದ ವರ್ಷ ಮಾಡಿದ್ವಿ, ಆವಾಗ ಒಂದು ಓಲೆ ತೊಗೊಂಡೆ ದುಡ್ದು. ಅದೆಷ್ಟು 37,000 32,000 ಏನೋ ಆಯಿತು. ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ ಯಾವಾಗಲೂ ಒಂದ್ಸರಿ. ಮತ್ತು ಇನ್ನೇನು ನೋಡೋಣ ಈ ವರ್ಷ ಏನು ತಗೊಂಡ. ಈ ವರ್ಷ ಈ ರೀತಿ ಆಗ್ತೀವಲ್ಲ ಫ್ರೆಂಡ್ಸ್. ಕೆನ್ನೆ ನಮ್ಮ ಕಡೆ ಕೆನ್ನೆ ಮಾಡಿ ಅಂತೀವಿ, ಅದನ್ನು ತಗೋಬೇಕನ್ನೋ ಪ್ಲ್ಯಾನ್ ಇದೆ. ಅದು ಇವಾಗಿನಲ್ಲ ಫ್ರೆಂಡ್ಸ್, ತುಂಬ ವರ್ಷಗಳಿಂದ ಆಸೆ. ಅದು ಯಾವಾಗ ಕಾಲ ಕೂಡ ಬರುತ್ತೆ ಗೊತ್ತಿಲ್ಲ. ದುಡ್ಡಿದ್ದಾಗ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ, ತಗೊಳಕ್ಕಾಗಲ್ಲ. ದುಡ್ಡಿಲ್ದಿರುವಾಗ ತಗೋಬೇಕು ಅನ್ಸುತ್ತೆ. ದುಡ್ಡಿದ್ದಾಗ ಏನಾದರೂ ಒಂದು ಕರೆಕ್ಟಾಗಿ ಆ ದುಡ್ಡಿನ ಟೈಮಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ತಗೊಳಕೊಳ್ಳುತ್ತೆ, ತಗೋಬೇಕು. ಅದೊಂದು ಆಸೆ ಇದೆ, ತಗೊಳ್ತೀನಿ. ಕೇಳಿದ್ವಿ, ಅದು ಬಂದು 45,000 ಹೇಳಿದ್ರು ಅವಾಗಲೇ. ಇನ್ನು ಇವಾಗ ರೇಟ್ ಜಾಸ್ತಿ ಆಗಿದೆ, ಎಷ್ಟು ಹೇಳ್ತಾರೋ ಗೊತ್ತಿಲ್ಲ. ಏನೋ 1,00,000 ಹೇಳ್ತಾರೋ ಏನೋ ಗೊತ್ತಿಲ್ಲ. ನೋಡೋಣ ಫ್ರೆಂಡ್ಸ್, ತಗೊಳ್ಳೋವಾಗ ಖಂಡಿತ ನಿಮಗೆ ತೋರಿಸ್ತೀನಿ, ಶೇರ್ ಮಾಡ್ತೀನಿ. ಮತ್ತು ನನ್ನ ವೀಡಿಯೋನ ತುಂಬ ಜನ ನೋಡ್ತಾ ಇದ್ದಾರೆ. ರೋಡಲ್ಲೆಲ್ಲ ಸಿಕ್ಕಿದ್ರೆ ನಾವಿಲ್ಲ, ನೀನು ವ್ಲಾಗ್ ಮಾಡ್ತಾ ಇದೆಯಾ, ಚೆನ್ನಾಗಿ ಮಾಡ್ತಾ ಇದೆಯಾ, ಹಂಗೆ ಮಾಡು ಅಂತೆಲ್ಲ ಹೇಳ್ತಾರೆ. ಗೊತ್ತಿರೋರೆ, ಹೊಸಬರೇನಲ್ಲ, ಗೊತ್ತಿರೋರೆ ಆ ಥರ ಹೇಳ್ತಾರೆ. ಖುಷಿ ಆಗುತ್ತೆ, ಒಂಥರ ನಾಚಿಕೆನೋ ಆಗಿ ಮುಜುಗರ ಅನ್ಸುತ್ತೆ. ಅಯ್ಯೋ ನನ್ನೆಲ್ಲ ನೋಡ್ತಾ ಇದ್ದಾರಲ್ಲಪ್ಪ ಪಬ್ಲಿಕಲ್ಲಿ, ನಮ್ಮ ಚಾನಲ್ನ, ಈ ಥರ ಖುಷಿ ಆಗುತ್ತೆ. ಒಂದು ಕಡೆ ಒಂಥರ ಮುಜುಗರನೂ ಆಗುತ್ತೆ. ಮತ್ತು ಹಂಗಿರುತ್ತೆ. ಇವತ್ತು ಸಂಡೇ ಈ ದಿನ ಈ ಥರ ಕಳೀತಾ ಇದ್ದೀನಿ. ನನಗೆ ಒಂದು ಏನು ಆಸೆ ಅಂತ ಅಂದರೆ, ಸಂಡೇ ಮನೇಲಿರುವಾಗ ಜೋರಾಗಿ ಮಳೆ ಬರಬೇಕು, ತುಂಬ ಚಳಿ ಆಗಬೇಕು, ಬಿಸಿ ಬಿಸಿ ಇಷ್ಟು ದೊಡ್ಡ ಗ್ಲಾಸಲ್ಲಿ ಬಿಸಿ ಬಿಸಿ ಟೀ ಇಟ್ಕೋಬೇಕು, ಬೋಂಡಾ ಬಜ್ಜಿ ಎಲ್ಲ ಇಟ್ಕೋಬೇಕು. ಚಳಿಗೂ ಖಾರವಾಗಿರೋ ಬಜ್ಜಿ ಬೋಂಡಾ ಟೀ ಕುಡಿದುಕೊಂಡು ಇರಬೇಕು ಅನ್ನೋದೊಂದು ಆಸೆ. ನೋಡೋಣ ಯಾವಾಗ ಮನೇಲಿದ್ದಾಗ ಮಳೆ ಬರುತ್ತೆ ಗೊತ್ತಿಲ್ಲ. ಆಮೇಲೆ ರಗ್ಗಿಸ್ಕೊಂಡು ಮಲ್ಕೊಂಡ್ಬಿಡ್ಬೇಕು, ಚಳಿ ಒಳ್ಳೆ ನಿದ್ದೆ ಬರುತ್ತೆ. ನಮ್ಮ ಯಾರು ಬಂದ್ರೆ ನಾವು ಬಚ್ಚಿ ಹೋಗ್ತಾ ಇದ್ದಾಳೆ, ಯಾರು ಬಂದು ಬಿಡುತ್ತೆ. ಬೀದಿ ನಾಯಿಗಳು ಎಷ್ಟೋ ಪರವಾಗಿಲ್ಲ, ಆ ರೇಂಜಲ್ಲಿ ಒಂದೊಂದ್ಸರಿ ಟಾರ್ಚರ್ ಕೊಡುತ್ತೆ. ನಿನ್ನೆಲ್ಲ ನಲ್ಲಿ ಕೆಲಸ, ನಲ್ಲಿ ಟೆನ್ಷನ್ ಆಗೋಯ್ತು. ನಲ್ಲಿದು ಇವತ್ತೇನಾಗುತ್ತೋ ಗೊತ್ತಿಲ್ಲ. ನಮ್ಮಿಂದ ನೆನೆ ಬಿಲ್ಡಿಂಗಿಗೆ ನೀರೆಲ್ಲ ಆ ಥರ ಆಗೋಯ್ತು ಪರಿಸ್ಥಿತಿ. ನಮ್ಮ ಬಿಲ್ಡಿಂಗ್ ಯಾರಾದರೂ ಒಂದು ವ್ಲಾಗು ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಾರಿ. ನೆಕ್ಸ್ಟ್ ಟೈಮ್ ಈ ಥರ ಆದ್ದು ನೋಡ್ಕೊತೀವಿ, ಬೇಜಾರು ಮಾಡ್ಕೊಬೇಡಿ, ಬೈಕೊಂಬೇಡಿ ದಯವಿಟ್ಟು. ಒಬ್ಬೊಬ್ಬರು ಬೈದರೆ ಹಂಗೆ ಆಗ್ಬಿಡುತ್ತೆ.
ಇವಾಗಲೇ ಕಷ್ಟದಲ್ಲಿದ್ದೀವಿ, ಇನ್ನೂ ಬೇಕು ಶಾಪ್ ಹಾಕೋಬಿಡಿ ಯಾರು. ಊರಿಗೆ ಹೋಗ್ಬೇಕು, ಯಾವಾಗ ಹೋಗೋದು ಗೊತ್ತಿಲ್ಲ. ನಮ್ಮ ಅಕ್ಕ ಫೋನ್ ಮಾಡಿ ಬಾ 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 ಮಟನ್ ತೊಗೊಂಡಿದ್ದೀನಿ ಬಾ ಅಂತ ಕರೀತಾ ಇದ್ದಾರೆ ಪಾಪ. ಅವಳೊಬ್ಬಳೇ ಫ್ರೆಂಡ್ಸ್ ಕರೆಯೋದು, ಯಾರು ಕರೆಯಲ್ಲ ಮನೆಗೆ ಬಾ ಅಂತ. ಹೋಗೋಕ್ಕೆ ಎಲ್ಲಿ ರಜಾ ಹಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಮಂತ್ ತುಂಬ ರಜೆಗಳಾಗೋಗಿದ್ದಾವೆ. ರಜಾ ಹಾಕೊಂಡ್ರೆ ನಮಗೂ ಅಲ್ಲಿ ಹೋಗ್ಬಿಟ್ಟು ಇನ್ಚಾರ್ಜ್ಗಳ ಹತ್ರ ಇದು ಮಾಡೋಕ್ಕೂ ನಾಚಿಕೆ ಆಗುತ್ತೆ. ತಪ್ಪು ನಮ್ಮ ಕಡೆ ಇಟ್ಕೊಂಡು ನಾವೇ ವಾದ ಮಾಡೋಕ್ಕಾಗಲ್ಲ. ರಜಾ ಹಾಕೋದವ್ರಿಗೆ ಮತ್ತೆ ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಒಬ್ಬರು ಪೇಮೆಂಟಲ್ಲಿ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ರಜಾ ಹಾಕೋದವರು ಅವಳು ಕರೆದ್ರೆ ಕರ್ಕೊಂಡು ಅಂದ್ಬಿಟ್ಟು ಸುಮ್ಮನೆ ಆದೆ. ಅವ್ಳಿಗೇನು ಗೊತ್ತಾ, ಅವ್ಳಿಗೇನು ಪಾಪ ಬರಲಿ ಅನ್ನೋದೊಂದು ಆಸೆ ಇರುತ್ತೆ ಅವ್ಳಿಗೆ. ನಮಗೆ ಇಲ್ಲಿ ಪ್ರಾಬ್ಲಮ್ ಇರ್ತಲ್ಲ ಫ್ರೆಂಡ್ಸ್, ಹೋಗೋಕ್ಕಾಗಲ್ಲ. ಅದೇ ತುಂಬ ದೂರ, ಸುಮಾರು 8 ಅವರ್ ಜರ್ನಿ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಹೋಗಲ್ಲ. ಇವಾಗ ಮಕ್ಕಳ ಕರ್ಕೊಂಬರೋಕ್ಕೆ ಯಾರು ಹೋಗ್ತೀವೋ ಗೊತ್ತಿಲ್ಲ. ನೀನು ಹೋಗು ನಾನು ಹೋಗು, ನೀನು ಹೋಗು ನಾನು ಹೋಗು ಅನ್ನೋರು ವಾದ ವಿವಾದ ನಡೀತಾ ಇದೆ. ಯಾರು ಗೆಲ್ತೀವಿ ಗೊತ್ತಿಲ್ಲ ವಾದ ವಿವಾದದಲ್ಲಿ. ನಾನಂತೂ ಹೋಗಲ್ಲ, ನನಗೆ ಜರ್ನಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸುಸ್ತಾಗುತ್ತೆ. ಈ ಶೆಕೆ ಒಳಗಡೆ ಜರ್ನಿ ಮಾಡಿದ್ರೆ ಸತ್ತೋಗ್ತೀನಿ ಅಷ್ಟು ಬಸ್ ಒಳಗಿದೆ. ಮತ್ತು ಫ್ರೆಂಡ್ಸ್, ನಿಮ್ಮದು ದಿನ ಎಲ್ಲ ಹೇಗೆ ಕಳೀತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇಲ್ಲ ನಿಮ್ಮದು ತಿಳಿಸೋಕ್ಕಾಗಿಲ್ಲ, ಅಟ್ಲೀಸ್ಟ್ ನಂದು ಹೇಗಿದೆ ಅಂತ ಅದು ತಿಳಿಸಿ ಫ್ರೆಂಡ್ಸ್ ಕಮೆಂಟಲ್ಲಿ. 1-2-3 ಜನ ಅಷ್ಟೇ ಕಮೆಂಟ್ ಮಾಡಿ ಹೇಳ್ತಾರೆ ಪಾಪ. ಅವರು ತುಂಬ ಒಳ್ಳೆಯವರು ಅನ್ಕೊತೀನಿ. ಅವ್ರದ್ದು ಕೂಡ ಚೆನ್ನಾಗಿ ಬರುತ್ತೆ ವ್ಲಾಗ್ದೆಲ್ಲ. ತುಂಬ ಜನ ನನಗಿಂತ ಚೆನ್ನಾಗಿ ಮಾಡ್ತಾರೆ. ನಂದು ಯಾವ 1% ಕೂಡ ಇಲ್ಲ ಫ್ರೆಂಡ್ಸ್, 1% ಕೂಡ ಇಲ್ಲ. ಚೆನ್ನಾಗಿ ಮಾಡ್ಕೊತಾರೆ ಅವರು. ನನಗೆ ಇನ್ನಷ್ಟು ಗೊತ್ತಿಲ್ಲ. ಇವಾಗ ಏನೋ ಸ್ವಲ್ಪ ಧೈರ್ಯವಾಗಿ ಮಾತಾಡೋದು ಕಲ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನಾನು ಇವಾಗ ಯಾವಾಗಲೂ ಸಂಡೇ ಒಬ್ಬೇ ದೂರ ಥರ ಕುತ್ಕೊಳ್ತಾ ಇದ್ದೆ. ಇವಾಗ ಯೂಟ್ಯೂಬ್ ಓಪನ್ ಮಾಡಲಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಟೈಮ್ ಸ್ಪೆಂಡ್ ಆಗುತ್ತೆ, ಟೈಮ್ ಪಾಸ್ ಆಗುತ್ತೆ. ನಿಮ್ಮ ಹತ್ರ ಮಾತಾಡ್ಕೊಂಡು ಏನಾದರೂ ಕೆಲಸ ಮಾಡ್ತಾ ಇರ್ಬೋದು. ಒಂದು ಸ್ವಲ್ಪ ಖುಷಿ ಆಗುತ್ತೆ ನನಗೆ. ಯಾವ ಕಡೆ ಮೈಂಡ್ ಇದಾಗಲ್ಲ, ಅಪ್ಸೆಟ್ ಆಗಲ್ಲ. ಅದೊಂದು ಟೈಮ್ ಪಾಸ್ ಆಗುತ್ತೆ. ತುಂಬ ಉದ್ದ ಹೇಳ್ಬಿಟ್ಟೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಮ್ಮನೆಯವ್ರು ಬಂದಮೇಲೆ ಬೇಗ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಕಾಟರಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಹೊರಡ್ಬೇಕು ಇವಾಗ. ತುಂಬ ಲೇಟಾಗೋಯ್ತು. ಬೆಳಗ್ಗೆನೇ ಹೋಗ್ಬೇಕಾಗಿತ್ತು ನಾನು. ಬೆಳಗ್ಗೆನೇ ಹೋಗೋಣ ಅಂದರೆ ಎಲ್ಲಿ ಟೈಮೇ ಆಗೋಯ್ತಲ್ಲ. ಅವರು ಡ್ಯೂಟಿಗೆ ಹೋದರು, ಮತ್ತು ಹೋಗೋಕ್ಕಾಗಿಲ್ಲ. ಹಂಗಾಗಿ 12ವರೆಗೆ ಬರ್ತೇನೆ ರೆಡಿಯಾಗಿರೋ ಅಂದರು. 12ವರೆ ಆದ್ರೂ ರೆಡಿನೇ ಆಗಿರಲಿಲ್ಲ. ಹಾಳೋದು ಮೇಲೆ ಇದು ನೆನೆಸಿದ್ದೆ ಅಲ್ಲ, ಒಣಗಾಕಿದ್ದೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಎಲ್ಲ ನೆಂದು ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್. ತುಂಬಾ ಬೇಜಾರಾಗೋಯ್ತು. ತುಂಬ ಅಂದರೆ ತುಂಬಾ ಬೇಜಾರಾಯಿತು. ನಮ್ಮ ಲಚ್ಚಿ ಬರೀ ಕೆಳಗೆ ಓಡೋಗ್ಬಿಟ್ಲು. ಹಂಗಾಗಿ ಸ್ವಲ್ಪ ಬೇಜಾರಾಯಿತು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಹಣೆ ಬರ. ಪಟ ರೆಡಿ ಆಗ್ತಿದ್ದೀನಿ ಇವಾಗ. ಕ್ರೀಮು ಗೀಮು ಎಲ್ಲ ಹಾಕ್ಕೊಂಡು ಅವರು ಕುತ್ಕೊಂಡು ಟಿ ವಿ ನೋಡ್ತಾಯಿದ್ರು. ನಾನು ಹಂಗೆ ರೆಡಿ ಆಗ್ತಾಯಿದ್ದೀನಿ. ಅವರು ಸ್ನಾನ ಮಾಡ್ಕೊಂಡು ರೆಡಿ ಕರೆಕ್ಟಾಗಿ ಒಂದು ಗಂಟೆ ಬಿಡಬೇಕಾಗಿತ್ತು. 1 ಗಂಟೆನೂ ಆಗಲಿಲ್ಲ, 2 ಗಂಟೆಗೆ ಬಿಟ್ಟಿದ್ದೀವಿ. ನೋಡೋಣ ಬರೋದು ಎಷ್ಟೊತ್ತಾಗುತ್ತೆ. ಹೋಗೋದು ಎಷ್ಟೊತ್ತಾಯಿತು, ಬರೋದು ಎಷ್ಟೊತ್ತಾಗುತ್ತೆ ನೋಡೋಣ. ಹೋಗುವಾಗ ಗೊತ್ತಾಗುತ್ತೆ. ಮತ್ತು ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈವಲ್ಲಿ ಬರ್ತೀನಿ ಅಂತ ಹೇಳಿದೆ, 12ವರೆಗೆ ಬರೋಕ್ಕಾಗಲಿಲ್ಲ. ಸಂಡೇ ಅಂದರೆ ಇಷ್ಟು ಕೆಲಸ ಇರುತ್ತೆ. ಕೆಲಸದೊಳಗಡೆ ಮಾಡೋಣ ಅಂದ್ಕೊಂಡೆ, ಆದರೆ ಆಗಲಿಲ್ವೇ. ನೋಡಿದ್ರೆ ಇವತ್ತಾದ್ರೂ ಮನೆಗೆ ಬರೋಷ್ಟೊತ್ತಿಗೆ ಸುಮಾರು 9 ಗಂಟೆ ಆಗುತ್ತೆ ಅಂದ್ಕೊತೀನಿ. 9 ಗಂಟೆ ಆಗ್ಬೋದು, ನೋಡೋಣ. ಆಯ್ತು, ಅವ್ರದ್ದು ಸ್ನಾನ ಬಂದು ಪೂಜೆ ಮಾಡ್ತಾಯಿದ್ದಾರೆ. 10 ಗಂಟೆ ಆಗಲಿ 12 ಗಂಟೆ ಆಗಲಿ, ಮಧ್ಯರಾತ್ರಿ 12 ಗಂಟೆ ಆದರೂ ಆಗಲಿ, ಸ್ನಾನ ಮಾಡ್ಕೊಂಡ್ಮೇಲೆ ಪೂಜೆ ಮಾಡ್ತಾರೆ. ದೀಪ ಹಚ್ತಾರೆ ಅಷ್ಟೇ. ನಂದಾಯಿತು. ನಾನು ಐಲೈನರ್ ಹಾಕೋಬಾರ್ದಾಗಿತ್ತು, ಯಾವಾಗಲೂ ಹಾಕೊಳ್ಳಲ್ಲ. ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಹಾಕ್ಕೊಂಡೆ. ನಾನು ತುಂಬ ಹಬ್ಬಗಳಿಗೆ ಫಂಕ್ಷನ್ಗಳಿಗಷ್ಟೇ ಹಾಕೋದು ಕಾಜಲ್ ಮತ್ತು ಐಲೈನರು. ಇವತ್ತೇನೋ ನನ್ನ ದುರದೃಷ್ಟ, ಹಾಕೊಂಡ್ಬಿಟ್ಟೆ. ಎಲ್ಲ ಮಳೆಯಲ್ಲಿ ನೀರಲ್ಲಿ ಹರಿದೋಯ್ತು. ಕಣ್ಣ ಸುತ್ತ ಎಲ್ಲ ಬ್ಲ್ಯಾಕ್ ಆಯಿತು. ಮತ್ತು ಅದು ಒರೆಸ್ಕೊಳ್ಳೋಕ್ಕೆ ತುಂಬ ಹೊತ್ತಾಯಿತು. ಇಲ್ಲಾಂದರೆ ಅಸಹ್ಯ ಕಾಣುತ್ತೆ, ನೋಡೋರು ಏನಪ್ಪ ಅಂತ ಆಡ್ಕೊತಾರೆ ಅಂದ್ಬಿಟ್ಟು ವೇಲಲ್ಲೆಲ್ಲ ಒರೆಸ್ಕೊಂಡ್ಬಿಟ್ಟೆ ನೀಟಾಗಿ. ಮತ್ತು ನೋಡಿ ರೆಡಿ ಆಗಿದ್ದೀವಿ. ವೇಲ್ ಹುಡುಕ್ತಾ ಇದ್ದೀನಿ. ಯಾವಾಗಲೂ ಹಂಗೆ ನಾನು ಹೋಗೋ ಟೈಮಲ್ಲಿ ಏನಾದರೂ ಹುಡುಕ್ತಾ ಇರ್ತೀನಿ. ಆಯಿತು ಫ್ರೆಂಡ್ಸ್, ಹೊರಡ್ತಾ ಇದ್ದೀವಿ. ಬಾಯ್. ಬಂದಮೇಲೆ ನೋಡೋಣ. ಬಾಡಿ ಲೋಷನ್ ಹಾಕ್ಕೊತಾ ಇದ್ದೀನಿ, ಹಾಕ್ಕೊಂಬಿಟ್ಟು ಹೊರಡ್ತೀವಿ ಈಗ.
ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ರೆಡಿ ಆಗಿದ್ದೀವಿ. ಟೈಮ್ 1:30 ಆಯಿತು. ಅಷ್ಟೊತ್ತಿಗಾಗಲೇ ಹೊರಡಬೇಕಾಗಿತ್ತು. ನಾವು ಮಳೆ ಬರೋ ಕಾರಣಾಂತರದಿಂದ ಲೇಟ್ ಆಯಿತು. ಇವ್ರು ಇವಾಗ ಬಂದು ಸ್ನಾನ ಮಾಡಿ ರೆಡಿ ಆಗಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀವ ಫ್ರೆಂಡ್ಸ್? ಮಾತಾಡ್ಸೋ. ಮೌನವ್ರತ ಮಾಡ್ತಾ ಇದ್ದಾರಂತೆ. ಮೌನವ್ರತದಲ್ಲೇ ಮೌನವ್ರತ ಅಂತ ಹೇಳಿದ್ರು. ಸರಿ ಫ್ರೆಂಡ್ಸ್, ಬಾಯ್. ಈಗ ಹೋಗುವಾಗ ಎಷ್ಟಾಗುತ್ತೆ ಅಷ್ಟು ಕೂಡ ವೀಡಿಯೋ ಮಾಡ್ತೀನಿ. ಮಳೆ ಬರ್ತೈತೆ, ಆಗುತ್ತಿಲ್ಲ ನೋಡ್ತೀನಿ, ಪ್ರಯತ್ನ ಪಡ್ತೀನಿ. ಇಲ್ಲ ಮೊಬೈಲ್ ಒದ್ದೆ ಆಗಿಬಿಡುತ್ತೆ. ಅಲ್ಲಿ ಹೋದ್ಮೇಲೆ ಕವರ್ ಮಾಡ್ತೀನಿ. ಇವತ್ತು ಸಂಡೇ ರಶ್ ಇರುತ್ತೆ ಏನೋ ಗೊತ್ತಿಲ್ಲ, ನೋಡ್ತೀನಿ. ಬಾಯ್. ನೋಡಿ ಫ್ರೆಂಡ್ಸ್, ಇದು ಸರ್ಬತ್ತು. ನಮ್ಮ ಕಡೆ ಸರ್ಬತ್ತು ಅಂತೀವಿ, ಈ ಕಡೆ ಲೆಮನ್ ಜ್ಯೂಸ್ ಅಂತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಸರ್ಬತ್ತು ಅಂತೀವಿ. ನಿಂಬೆಹಣ್ಣು ಒಂದೇ ಒಂದು, ಹಾಗಾಗಿ ಸ್ವಲ್ಪ ಈ ಥರ ಮಾಡ್ತಿದ್ದೀನಿ. ಸಕ್ಕರೆ ಒಂದು ಗಾಡಿ ಅಂತ ಐತೆ, ಅದಕ್ಕೊಂಚೂರು ಹಾಕು. ಸಾಯಂಕಾಲ ಬಂದು ಕುಡಿಬೇಕಾಗಿತ್ತು, ಇವಾಗ ಬೇಕಂತ ಅವ್ರಿಗೆ, ಹಾಗಾಗಿ ಸ್ವಲ್ಪ ಹಾಕು. ಜಾಸ್ತಿ ಸಕ್ಕರೆ ಹಾಕ್ತಿದ್ದೀನಿ. ನೋಡಿ ನಿಮ್ಗೆ ಎಷ್ಟು ಸಕ್ಕರೆ ಐತೆ? ನಾನು 3ರಿಂದ 4 ಸ್ಪೂನ್ ಹಾಕಿದ್ದೀನಿ. ಏನಕ್ಕೆ ಅಷ್ಟು ಗ್ಲಾಸ್ ಒಂದು ಸ್ಪೂನ್ ಸಾಕಾಗಲ್ಲ? ನೋಡಿ ಫ್ರೆಂಡ್ಸ್, ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟು ಬರೀ ಮೂರು ಅಂತಾರೆ. 2 ಗ್ಲಾಸ್ಗೆ 3-4 ಸ್ಪೂನ್ ಬೇಕಾ? ಸಕ್ಕರೆ ಖಾಲಿ ಆಗಿಲ್ಲ. ನಾನು ಬಟ್ಲೆ ಬದುಕು ಸಕ್ಕರೆ ಜಾಸ್ತಿ ಆಗಿದೆ ನೋಡಿ ಫ್ರೆಂಡ್ಸ್. ಕುಡಿತಾ ಇದ್ದೀವಿ. 1:45 ಆಯಿತು. ನೋಡೋಣ ಇನ್ನೂ ಎಷ್ಟೊತ್ತಿಗೆ ಹೊರಡ್ತಾರೆ ಅಂತ. ಆಮೇಲೆ ಅನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾವ್ರೆ. ಚೆನ್ನಾಗಿದೆ. ಒಂದು ಏಲಕ್ಕಿ ಹಾಕಬೇಕಾಗಿತ್ತು, ಮರ್ತೋಯ್ತು. ಚೆನ್ನಾಯ್ತಾ? ಈ ಥರ ಕಡೆ ಏನು ಕೊಡ್ತಾರೆ? ಆ ಕಡೆಗೆಲ್ಲ ಜಾಸ್ತಿ ಇರ್ಬೇಕು ಮೋಸ್ಟ್ಲಿ. ಆ ಕಡೆ ಮೊದಲು ಅದಕ್ಕೆ ಬೆಳಗ್ಗೆ ಇಷ್ಟೊತ್ತಿಗೆ ಬರ್ಬೋದಾಯ್ತಾರ. ನಾನು ಕೇಳಿದೆ ನಿನ್ನ ಮಧ್ಯಾಹ್ನ ಹೋಗ್ಕಾಯ್ತದ ಬಿಡು ಅಂತ ಅಂದಮೇಲೆ ನಾನು ಹೋಗಿತ್ತು ಡ್ಯೂಟಿಗೆ. ಇಲ್ಲಾಂದ್ರೆ ಇಷ್ಟೊತ್ತು ಬಂದು ನಾನು ಇವಾಗ ಡ್ಯೂಟಿಗೆ ಹೋದ್ರೆ ನಡೆಯೋದು. ಹೋಗೋದಾಗಿತ್ತು. ಮತ್ತೆ ನಾನು ಅದಕ್ಕೆ ಕೇಳಿದ್ದು ನಿನ್ನ ಫಸ್ಟಿಗೆ. ಸರಿ ಫ್ರೆಂಡ್ಸ್, ಹೊರಡ್ತೀವಿ. ಈಗ ಟೈಮ್ ಆಗೋಯ್ತು. ಸುಮ್ಮನೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ. ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಹೋಟೆಲ್ವಿ ಒಳಗಡೆ ಮನೆಗಿದ್ದೀವಿ. ಹಂಗೆ ನೋಡೋಣ. ತುಂಬ ಲೇಟ್ ಆಯಿತು. ರೋಡಲ್ಲಿ ವೀಡಿಯೋ ಮಾಡ್ತೀನಿ. ಆಸೆ ಇರುತ್ತೆ ಫ್ರೆಂಡ್ಸ್, ಎಲ್ಲ ಒಮ್ಮೆ ನೋಡ್ತಾ ಇದ್ದಾರೆ. ಮಳೆ ಬೇರೆ ಬರ್ತಾನೆ ಇದೆ. ನೆಕ್ಸ್ಟ್ ನೋಡಿದ್ರೆ ಜಾಸ್ತಿ ಆಗುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ನಮ್ಮ ಮಳೆಗೆ ನನ್ನ ಐಲಂದರೆಲ್ಲ ಹಾಳಾಯಿತು. ಹಂಗಾಗಿ ಒರೆಸ್ಕೊತಾ ಇದ್ದೀನಿ ವೇಲಲ್ಲಿ. ತುಂಬ ಅಸಹ್ಯ ಕಾಣಿಸ್ತಾ ಇತ್ತು. ಅದಕ್ಕೆ ತುಂಬ ಮಳೆ ಅಂದರೆ ಮಳೆ ನೋಡಿ ಎಷ್ಟು ಹೆಂಗೆ ಬರ್ತಾಯಿದೆ ಮಳೆ. ಆ ಕಾರೆಲ್ಲ ಮುಳುಗೋಗ್ತೈತೆ. ನಮಗಂತೂ 2 ವೀಲರ್ ಅಲ್ವ ನಮ್ಮದು. ಎಲ್ಲಿ ಹೋಗ್ಬೇಕಂತಲೇ ತೋರಿಸ್ತಾ ಇರಲಿಲ್ಲ. ಎಲ್ಲ ಕಡೆ ಗುಂಡಿ ಥರ ಭಯ ಅನ್ನಿಸ್ತಾ ಇತ್ತು. ನಾನು ಬೈತಾ ಇದ್ದೆ ಅವ್ರಿಗೆ, ರೋಡಲ್ಲಿ ಹೋಗು, ಸೈಡಲ್ಲಿ ಹೋಗ್ಬೇಡ ಅಂತ. ಆದರೆ ಸೈಡಲ್ಲೇ ಹೋಗ್ತಾಯಿದ್ರು ಅವರು. ತುಂಬ ಭಯ ಆಗೋದು ನನಗೆ. ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಹತ್ರ ಬಂದ್ವಿ ನಾವು. ಹತ್ರ ಬಂದಿದ್ದೀವಿ. ತುಂಬಾ ಟ್ರಾಫಿಕ್ ಇತ್ತು ಫ್ರೆಂಡ್ಸ್. ಸಾಕಾಗೋಯ್ತು ಹೋಗೋಷ್ಟೊತ್ತಿಗೆ. ಹೋಗುವಾಗಲೂ ಅದೇ ರಾಮಾಯಣ, ಬರುವಾಗಲೂ ಅದೇ ರಾಮಾಯಣ ಆಗೋಯ್ತು ನಮ್ಮದು. ದೇವಸ್ಥಾನಕ್ಕೆ ಹೋಗುವಾಗ ತುಂಬ ಮಳೆ, ಟ್ರಾಫಿಕ್ಕು. ಬರುವಾಗ ತುಂಬ ಚಳಿ. ಯಾಕೆ ಟ್ರಾಫಿಕ್ ಅದೇನೋ ಆಗಿದೆ ಮುಂದ್ಗಡೆ ಐತೆ. ಅದಕ್ಕೆ ಬೆಳಗ್ಗೆ ಹೋಗಿ ಬಂದರೆ ಚೆನ್ನಾಗಿರ್ತಾ ಇತ್ತು. ಸಿಗಾಕೊಂಡ್ಬಿಟ್ವಿ. ಮನೆಗೆ ಬೇರೆ ಲಚ್ಚಿ ಒಂದೇ ಇದೆ. ಏನು ಮಾಡೋದು ಗೊತ್ತಿಲ್ಲ. ನನಗಂತೂ ಸಾಕಾಗೋಯ್ತು ಕುತ್ಕೊಂಡು. ನೋಡಿ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ತುಂಬಾ ಜನ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಕಾಟರಮ್ಮನಿಗೆ ಹೋಗ್ತಾ ಇರೋದು. ತುಂಬ ಜನ ಗೊತ್ತಾಗ್ಬಿಡುತ್ತೆ. ದೇವಸ್ಥಾನಕ್ಕೆ ಹೋಗೋರೆ ಅಲ್ಲಿ ಜಾಸ್ತಿ ಹೋಗೋದು. ಆ ರೋಡಲ್ಲಿ ತುಂಬ ರಶ್ಶು. ಮತ್ತು ಅಲ್ಲಿ ಸ್ವಲ್ಪ ಹೊಟ್ಟೆ ಆಯಿತು ಅಂತ ಅಂದರು. ಹಾಗಾಗಿ ಅಲ್ಲೊಂದು ಹೋಟೆಲ್ ಇತ್ತು. ಹೋಟೆಲ್ ಹತ್ರ ಹೋದ್ವಿ. ಮಸಾಲೆ ಪುರಿ ಇತ್ತು, ತಿಂದ್ವಿ.
ನಾನು ಗೋಬಿ ತಿನ್ನೋಣ ಅಂದ್ಕೊಂಡೆ, ಗೋಬಿ ಇರಲಿಲ್ಲ. ಅಲ್ಲಿ ಇತ್ತೋ ಇಲ್ವೋ ಸರಿ ಅಬ್ಸರ್ವ್ ಮಾಡಲಿಲ್ಲ. ಸರಿ ಬಿಡು, ಗೋಬಿ ಯಾವಾಗ ತಿಂತಾ ಇರ್ತೀನಿ ಅಂದ್ಬಿಟ್ಟು ಮಸಾಲ ಪುರಿ ಇಸ್ಕೊಂಡ್ವಿ. ಇಬ್ಬರು ಒಂದೊಂದು ತಿಂದ್ವಿ, ಚೆನ್ನಾಗಿತ್ತು. ನಾನು ಬಟರ್ ಫ್ರೂಟ್ ಜ್ಯೂಸ್ ನನಗೆ ತುಂಬ ಫೇವ್ರೇಟು. ಅಲ್ಲಿ ಕಾಣಿಸ್ತು, ಹೋದೆ, ಅದು ಹಣ್ಣಾಗಿರಲಿಲ್ಲ. ನಂದು ಅದೃಷ್ಟ. ಹಣ್ಣಾಗಿದ್ದಿದ್ರೆ ಒಂದು ಕುಡ್ಕೊಂಡ್ಬಿಡ್ತಾ ಇದ್ದೆ. ನೋಡಿ, ಮಸಾಲ ಪುರಿ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಪಾನಿಪುರಿ ಒಂದು ಬರೀ ಪಾನಿ ಲಾಸ್ಟಲ್ಲಿ ಹಾಕ್ಸ್ಕೊತೀವಿ. ಒಂದು ಚೂರು ಕೂಡ ಚೆನ್ನಾಗಿರಲಿಲ್ಲ, ತುಂಬ ಉಪ್ಪಾಗಿತ್ತು. ಬರೀ ಉಪ್ಪು ನೀರು ಥರ ಇತ್ತು, ಚೆನ್ನಾಗಿರಲಿಲ್ಲ. ಬರೀ ಮಸಾಲ ಪುರಿ ಒಂದು ಚೆನ್ನಾಗಿತ್ತು. ಒಂದು ಪ್ಲೇಟ್ ಬಂದ್ಬಿಟ್ಟು 40 ರುಪೀಸ್, ಏನು 40 ರುಪೀಸ್, ಇಬ್ಬರಿಂದ 80 ರುಪೀಸ್ ಆಯಿತು, 80 ರೂಪಾಯಿ ಹಾಕ್ಬಿಟ್ಟು ಬಂದ್ವಿ. ತಿಂತಾಯಿದ್ವಿ ಕೂತ್ಕೊಂಡು. ಮನೇಲಿ ತುಂಬ ನೆಂದ್ಬಿಟ್ಟಿದ್ವಲ್ಲ, ಹಂಗಾಗಿ ಚಳಿಗೆ ಬಿಸಿ ಬಿಸಿ ತಿಂತಾಯಿದ್ವಿ. ಒಂದು ತಿಂದ್ರೇ ಹೊಟ್ಟೆ ಫುಲ್ಲಾಗೋಯ್ತು ನನಗೆ, ಅದೇ ಸಾಕಾಯಿತು. ಮತ್ತು ಹೊರಡ್ತಾ ಇದ್ದೀವಿ ಗಾಡಿಯಲ್ಲಿ. ಹೊಸಕೋಟೆ ಬಿಟ್ಟು ಇದು ಬಂದು ಕಾಟರಮ್ಮನ ದೇವಸ್ಥಾನದ ರೋಡ್ ಇದು. ಹೊಸಕೋಟೆಯಿಂದ ಅಲ್ಲಿಗೆ 9 ಕಿಲೋಮೀಟ್ರ್ ಏನೋ ಆಗುತ್ತೆ. ನೋಡ್ತಾ ಇದ್ದೀವಿ. ಅಲ್ಲಿ ಪ್ರತಿಯೊಂದು ಇದಕ್ಕೂ ವಾಲ್ ಪೋಸ್ಟ್ ಹಾಕಿದ್ರು. ಹೋಗಿಲ್ಲ, ಈ ಥರ ಇದೆ ಕಾಟರಮ್ಮ ದೇವಸ್ಥಾನ. ಈ ರೋಡ್ ಚೆನ್ನಾಗಿದೆ, ಇನ್ನು ಆ ಕಡೆ ಸ್ವಲ್ಪ ಚೆನ್ನಾಗಿರಲಿಲ್ಲ, ಈ ಕಡೆ ಎಲ್ಲ ಚೆನ್ನಾಗಿದೆ. ನೋಡಿ, ಸುತ್ತಮುತ್ತ ಕಾಡು ಚೆನ್ನಾಗಿದೆ, ಗಾಳಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ರೋಡು. ನೋಡಿ ಎಷ್ಟು ಜನ ಅಂತ ನೋಡಿ. ಇವಾಗ ಇಲ್ಲಿ ಶಾಂಪಲ್ ಅಷ್ಟೇ, ಇನ್ನು ಮುಂದೆ ನೋಡಬೇಕು ಎಷ್ಟು ಜನ ಇರ್ತಾರೆ ಅಂತ. ಗಾಡಿ ಇಟ್ಟೋಕ್ಕೆ ಜಾಗ ಇರಲ್ಲ. ನೋಡಿ, ನಮ್ಮೊಂದು ಏನಂದ್ರೆ ವಾಲ್ ಪೋಸ್ಟ್ ಹಾಕಿದ್ದಾರೆ. ಅಂಬಿಪುರ ನೋಡಿ, ಎಷ್ಟು ಆಟೋಗಳು, ಗಾಡಿಗಳು, ಜೀಪು, ಕಾರು. ಇಲ್ಲಿ ಹೋಗೋ ಬರೋದೆಲ್ಲ ಕಾಟರಮ್ಮ ದೇವಸ್ಥಾನಕ್ಕೇನೆ. ಇಲ್ಲಿ ಮನೆಗಳು ಸ್ವಲ್ಪ ಕಮ್ಮಿ, ಕಾಡು ಎಂಟ್ರೆನ್ಸ್ ಇದು. ಇನ್ನು ಸ್ವಲ್ಪ ದೂರ ಬಂತು. ಇನ್ನು ಅದೆಲ್ಲ ಲೈವ್ ಮಾಡೋಕ್ಕಾಗಲ್ಲ. ನಾನು ಲೈವ್ ಮಾಡಬೇಕು ಅಂದ್ಕೊಂಡ್ರೆ ನೆಟ್ವರ್ಕ್ ಸಿಗಲ್ಲ ಫ್ರೆಂಡ್ಸ್, ಅದೊಂದು ಪ್ರಾಬ್ಲಮ್ಮು. ನೆಟ್ವರ್ಕ್ ಸಿಗಲ್ಲ, ಬರೀ ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗಲ್ಲ, ಹಂಗಿರುತ್ತೆ ಇದು. ನೋಡಿ, ಇನ್ನೂ ದೇವಸ್ಥಾನ ಸುಮಾರು ದೂರ ಇದೆ. ಇಲ್ಲಿಂದನೇ ಸ್ಟಾರ್ಟ್ ಮಾಡಿದರೆ ಗಾಡಿ ಪಾರ್ಕಿಂಗ್ಗೆ. ಇನ್ನೇನು ಬಂತು. ಇದನ್ನು ಕಟ್ತಾರಲ್ಲ ಹೋಟ್ಲುಗಳೇನಾಯಿತು, ಅದೇ ರೋಡನ್ನು ಚೆನ್ನಾಗಿ ಮಾಡಬೇಕಷ್ಟೇ. ನೋಡಿ ಫ್ರೆಂಡ್ಸ್, ಇನ್ನೂ ಎಷ್ಟೊಂದು ಜನ ಇದ್ದಾರೆ. ಜನ ಕಮ್ಮಿ ಅನ್ಕೊಂಡು ನಾವು ಮಧ್ಯಾಹ್ನ ಮೇಲೆ ಬಂದ್ವಿ. ಎಷ್ಟು ದಿನ ಬೆಳಗ್ಗೆ ರಶ್ ಇತ್ತು, ಇವಾಗ ಸಾಯಂಕಾಲ ರಶ್ ಆಗಿದೆ. ಯಾವಾಗ ಹೋಗ್ತೀವ ಗೊತ್ತಿಲ್ಲ ಮನೆಗೆ, ಇವತ್ತು ಹೋಗ್ತೀವ ಇಲ್ಲ ಗೊತ್ತಿಲ್ಲ ಮನೆಗೆ. ಓ ದೇವರೇ ಭಗವಂತ, ಇವತ್ತೇ ಹೋಗ್ತೀವ ಇಲ್ವಾ ಗೊತ್ತಿಲ್ಲ ಮನೆಗೆ. ನಮ್ಮ ಲಕ್ಷ್ಮಿ ಮನೇಲಿ ಒಬ್ಬಳಿದ್ದಾಳೆ. ಎಲ್ಲ ತಿಗಡಿ ಇಲ್ಲ, ಚಪ್ಪಲಿ ಇಲ್ಲ ಬಿಡೋಣ. ಮತ್ತೆ ಲಾಸ್ಟ್ ಅಂತ ಚಪ್ಪಲಿ ಕಾಣೆ ಆಗ್ಬಿಡ್ತದೆ. ಇಲ್ಲ ಟಿಯ ಇಳಿದ್ವಿ ಇವಾಗ. ನೋಡಿ ಇಷ್ಟೊಂದು ರಶ್ ಇದೆ. ಏನು ಮಾಡೋದು, ಇಷ್ಟೊಂದು ರಶ್ ಆಗೈತಲ್ಲ. ಸುಮ್ಮನೆ ಬುಧವಾರ ಬಂದಿದ್ರು ಆಗಿರೋದು ನಾವು. ನೋಡಿ ಫ್ರೆಂಡ್ಸ್, ಅಲ್ಲಿ ಗಾಡಿಗಳಿದ್ದಾವೆ. ಬೆಳಗ್ಗೆನೇ ತುಂಬ ರಶ್ ಇರುತ್ತೆ ಭಾನುವಾರ ಆದರೆ. ಇಲ್ಲಿ ನೋಡ್ರೆ ಮಧ್ಯಾಹ್ನ 3-4 ಗಂಟೆಗೆ 5 ಗಂಟೆಗೆ ಬಂದ್ರೂ ಇಷ್ಟೊಂದು ಇನ್ನೂ ರಶ್ ಇದೆ. ಮಧ್ಯಾಹ್ನ ಮೇಲೆ ಬಂದ್ವಿ, ರಶ್ ಇರಲ್ಲ ಅಂತ. ಮಧ್ಯಾಹ್ನ ಕೂಡ ಒಳಗಡೆ ಅಷ್ಟು ರಶ್ ಇರಲಿಲ್ಲ. ಗಾಡಿಗಳು ಎಷ್ಟು ನೋಡಿ, ಎಷ್ಟು ಜನ. ಬೆಳಗ್ಗೆ ಅಷ್ಟಿಲ್ಲ, ಮಳೆ ಜೋರಾಗಿ ಬರಲಾಗಿ ತುಂಬ ಲೇಟ್ ಆಯಿತು. ಕನೆಕ್ಟ್ ಇದೆ, ನೀರು ಇದು ಕೊಟ್ಟೆ ನೀರು ಇದ್ದಾರೆ. ದರ್ಶನ ಮಾಡ್ಕೊಂಡು ಹೋಗೋದು. ಗಣೇಶನ ದರ್ಶನ ಆಯಿತು. ಈಗ ಹೊರಡ್ತೀವಿ. ಇಲ್ಲಿ ಕೂಡ ಇದೆ ಎಷ್ಟು
ಒಂದು ರೆಸ್ಟೋರೆಲ್ಲ ಸುತ್ತ ಹಾಕ್ತಾ ಇದ್ದಾರೆ. ಆಲ್ರೆಡಿ ನೀರು ತುಂಬಿತ್ತು, ಕೆಳಗಡೆ ಎಲ್ಲ ಕಾಲೆಲ್ಲ ಹುಣ್ಕೊಂತ ಇತ್ತು, ಅಷ್ಟು ನೀರು ತುಂಬಿತ್ತು. ಆ ಕಡೆ ರೌಂಡ್ ಹಾಕೋ ಹತ್ರ ಆಲ್ಮರ ಹತ್ರ ಇನ್ನೂ ತುಂಬ ಜನ ಇದ್ರು ಪಾಪ, ಮಳೆಯಲ್ಲಿ ನೆನ್ಕೊಂಡೇ ಸುತ್ತ ಹಾಕಿದ್ರು. ನಾವು ಕೂಡ ಅಷ್ಟೇ ಮಳೆಯಲ್ಲಿ ನೆನ್ಕೊಂಡು, ಅದು ನಾವು ಸುತ್ತುವಾಗ ಇನ್ನೂ ಜೋರಾಗಿ ಮಳೆ ಬರ್ತಾ ಇತ್ತು. ನೋಡಿ ಒಳಗಡೆ ಅಷ್ಟೊಂದು ರಶ್ ಇರಲಿಲ್ಲ, ಹೊರಗಡೆ ಹಂಗೆ ರಶ್ ಇತ್ತು. ಎಲ್ಲ ಕಾಯಿ ತಗೊಬಂದು ಸುತ್ತಾ ಇದ್ರು. ನೋಡಿ ಎಲ್ಲ ಏನೇನೋ ಬರೆದು ಹಾಕಿದ್ದಾರೆ. ಅವ್ರಿಗೆ ನೆರವೇರಬೇಕಾಗಿರೋದು ಎಲ್ಲ ಬರೆದಿಕ್ಕಿದ್ದಾರೆ. ಅಲ್ಲಿ ಪ್ರತಿಯೊಂದು ಬರೆದಿದ್ದಾರೆ. ಏನೇನೋ ಅವ್ರ ಗಂಡ ಕುಡಿಬಾರ್ದು, ಮತ್ತು ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು, ನಮ್ಗೆ ಒಳ್ಳೆ ಕೆಲಸ ಬೇಕು, ಗಾಡಿ ತಗೋಬೇಕು, ಮನೆ ಕಟ್ಟಬೇಕು, ತುಂಬ ಎಲ್ಲ ಬರೆದಿದ್ರು. ಆಗಿರೋರು, ಆಗಬೇಕಾಗಿರೋರು, ಆಗ್ತಿರೋದು ಪ್ರತಿಯೊಂದು ಬರೆದಿದ್ರು. ನಾನೆಲ್ಲ ಓದ್ತಾ ಇದ್ದೆ, ಅದನ್ನ ಸಣ್ಣದಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಎಲ್ಲ ನನ್ನೇ ನೋಡ್ತಾಯಿದ್ರು. ಹಾಗಾಗಿ ನೋಡಲು ಕಾಯಿ ಕೊಡ್ತಾ ಇದ್ದಾರೆ. ಒಂದು ಕಾಯಿ ಬಂದು 150 ರೂಪಾಯಿ. ನಾವು 2 ಕಾಯಿ ತೊಗೊಂಡ್ವಿ, 300 ರೂಪಾಯಿ. ನೋಡಿ ಅಲ್ಲಿ ತುಂಬ ಮಳೆ ಬಂದರೂ ಕೂಡ ಬೆಲ್ಲದ ದೀಪ ಉರಿತಾನೆ ಇತ್ತು. ಅದೊಂದು ನನಗೆ ತುಂಬ ಖುಷಿ ಆಯಿತು ನೋಡಿ, ಇಷ್ಟು ಜೋರಾಗಿ ಮಳೆ ಬಂದ್ರೂ. ನೋಡಿ ಅಮ್ಮನ ದರ್ಶನ ಮಾಡ್ತಾ ಇದ್ದೀವಿ. ಬೈತಾಯಿದ್ರು, ಕದ್ದು ಮುಚ್ಚಿರೋದ ವಿಡಿಯೋ ಮಾಡಿದ್ದೀನಿ, ಫೋನ್ ಕಿತ್ಕೊಳ್ಳೋಕೆ ಬಂದರು, ನಾನು ಕೊಡಲಿಲ್ಲ. ನೋಡಿ ಸ್ವಲ್ಪ ದೂರದಿಂದಲೇ ವಿಡಿಯೋ ಮಾಡ್ತಾಯಿದ್ದೆ. ಝೂಮ್ ಮಾಡಬೇಕು ಆಗಿತ್ತು, ಝೂಮ್ ಮಾಡೋಕ್ಕೆ ನನಗೆ ಒಂದು ಕೈಯಲ್ಲಿ ಕಾಯಿ ಇತ್ತು, ಒಂದೇ ಕೈಯಲ್ಲಿ ಮಾಡೋಕ್ಕಾಗಿರಲಿಲ್ಲ. ಮತ್ತು ನಮ್ಮ ಮನೆಯವರು ಸ್ವಲ್ಪ ಸಪೋರ್ಟ್ ಮಾಡಿದರು, ಅವರೇ ಝೂಮ್ ಮಾಡಿದರು ಹಿಂದೆಯಿಂದ ನಿಂತ್ಕೊಂಡು. ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಎಷ್ಟು ಮಾಡಿಲ್ಲ ಅಂದರೆ ಹಿಂಗೆ ಅಂದ್ಬಿಟ್ಟು ಗಟ್ಟಿ ಮನಸ್ಸು ಮಾಡಿ ನಿಂತ್ಕೊಂಡೆ. ಮತ್ತು ಇನ್ನೊಂದು ವಿಶೇಷ ಅಂತ ಅಂದರೆ ಕಾಯಿನ್ ಅಂಟಿಸೋದು ಗೋಡೆಗೆ. ಎಲ್ಲ ಕಾಯಿನ್ ಅಂಟಿಸಿ ಗೋಡೆ ಪೈಂಟೇ ಕಿತ್ತೋಗಿದೆ, ಆದರೆ ಅಂಟ್ಕೊಂತು, ನಂದು ಕೂಡ ಅಂಟ್ಕೊಂತು. ನಂದು ನೋಡಿ ನಮ್ಮದರ ಮೇಲೆ ಅಂಟಿಸ್ತಿದ್ದಾರೆ, ಅವ್ರದ್ದೇ ಕೈಯದು, ಅವ್ರದ್ದು ಅಂಟ್ಕೊಂತು. ನಾನು ಕೆಳಗೆ ಅಂಟಿಸ್ದೆ, ತುಂಬ ರಶ್ ಇತ್ತು, ಅಂಟ್ಕೊಂತು ಪಟ್ ಅಂತ ಹಂಗೆ ಅಂಟ್ಕೊಂಡ್ಬಿಡುತ್ತೆ. ಚೆನ್ನಾಗಿತ್ತು ಅದು. ಅದನ್ನು ವೀಡಿಯೋ ಮಾಡಬೇಕಂತಲೇ ತುಂಬ ಹತ್ರಕ್ಕೆ ಹೋಗಿ ವೀಡಿಯೋ ಮಾಡಿದೆ. ನೋಡಿ ಎಷ್ಟು ಕಾಯಿನ್ ಅಂಟಿದೆ. ನಾವೇನಾದರೂ ಮನಸ್ಸಲ್ಲಿ ಒಳ್ಳೇದಾಗಬೇಕಪ್ಪ ಅಂತ ಅಂದ್ಕೊಂಡು ಅಂಟಿಸ್ಬೇಕು. ನೋಡಿ ನಂದು ಇವಾಗ ಅನಿಸಿದ್ದು, ನಾನು ಮನಸ್ಸಲ್ಲಿ ಅಂದ್ಕೊಂಡು ಅಂಟ್ಕೊಂತು. ನೋಡಿ ತುಂಬ ಖುಷಿ ಆಯ್ತು ನನಗೆ. ನೀವು ಹೋಗಿ ಫ್ರೆಂಡ್ಸ್, ನೀವು ಅಲ್ಲಿ ಹೋಗಿ ಈ ಥರ ನೋಡಿ, ಅನುಭವ ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ಇಲ್ಲಿ ಪ್ರಸಾದ ಕೊಡ್ತಾರೆ, ಒಳಗಡೆ ತಟ್ಟೆ ಎಲ್ಲ ನಾವೇ ತೊಳ್ಕೊಬೇಕು. ಪಲಾವ್ ಕೊಟ್ಟಿದ್ರು, ಚೆನ್ನಾಗಿತ್ತು ಪ್ರಸಾದ. ನಮ್ಮನ್ನು 2 ಟೈಮ್ ಹಾಕಿಸ್ಕೊಂತಿದ್ರು. ನಾನು 1 ಟೈಮ್ ತಿಂದೆ, ಸಾಕು, ನನಗೆ ಸಾಕಾಯಿತು ಒಂದೇ ಟೈಮು. ಸುಮ್ಮನೆ ಹಾಕಿಸ್ಕೊಂಬಿಟ್ಟು ಮತ್ತು ಹೆಚ್ಚಾಗಿ ಚೆಲ್ಲಕ್ಕೆಲ್ಲ ಮನಸ್ಸು ಬರಲ್ಲ, ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಸ್ಕೊಂಡು ತಿಂತೀನಿ. ಚೆನ್ನಾಗಿತ್ತು. ಯಾವಾಗಲೂ ಪಾಯಸ ಕೊಡ್ತಾಯಿದ್ರು. ಈ ಸರಿ ಲೇಟ್ ಆಗಿರೋದ್ರಿಂದ ಪಾಯಸ ಸಿಗಲಿಲ್ಲ ನಮಗೆ, ಬರೀ ಪಲಾವ್ ಸಿಕ್ತು, ಸಾಕು. ಯಾವುದೋ ಒಂದು ಸಿಕ್ತಲ್ಲ ಅಂತ ಖುಷಿ ಆಯಿತು. ಚೆನ್ನಾಗಿ ಹೊಟ್ಟೆ ತುಂಬ ಎಷ್ಟು ಬೇಕಾದರೂ ಹಾಕ್ತಾರೆ ಫ್ರೆಂಡ್ಸ್, ಮುಜುಗರ ಏನಿಲ್ಲ. ನೋಡಿ ಅವ್ರಿಗೆ ಪಾಪ ಹೊಟ್ಟೆ ಹಸ್ತಿತ್ತು, ತಿಂದಿದ ತಕ್ಷಣ ಮುಖ ಅರಳಿಬಿಡ್ತು. ಚೆನ್ನಾಗಿತ್ತು. ನಾನು ಹೋದ ಕಡೆ ಮುಂದೆ ಕಡೆ ಊಟ ಎಲ್ಲ ವೇಸ್ಟ್ ಮಾಡಲ್ಲ, ಎಷ್ಟು ಬೇಕಷ್ಟೇ ಹಾಕಿಸ್ಕೊತೀನಿ. ಅದರಲ್ಲೂ ಪ್ರಸಾದ ಎಲ್ಲ ವೇಸ್ಟ್ ಮಾಡಲ್ಲ, ಸ್ವಲ್ಪನೇ ಹಾಕ್ಸ್ಕೊತೀನಿ. ಆಯಿತು, ತಿಂದಾಯಿತು, ಹೊರಗಡೆ ಬಂದ್ವಿ. ಹೊರಗಡೆ ಅಷ್ಟೇ ನೋಡಿ, ಅಲ್ಲಿ ಕಾಲು ಮಂಡಿವರೆಗೂ ನೀರು ಬರ್ತಾಯಿತ್ತು. ಒಂದು ಪ್ಲೇಸಲ್ಲಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ಕಿಪ್ ಆಗಿದೆ. ನೋಡಿ ಅಷ್ಟು ಮಳೆ ಇದೆ. ಖುಷಿ ಆಯಿತು, ಬೇಗ ದರ್ಶನ ಆಯಿತು, ಬೇಗ ಸುತ್ತಾಯಿತು. ಚೆನ್ನಾಗಿ ಸುತ್ತಿದ್ವಿ. 24 ರೌಂಡು, ಒಬ್ಬೊಬ್ರದ್ದು 108, 48 ಹಂಗೆಲ್ಲ ಇರುತ್ತೆ. ಅವ್ರವ್ರದ್ದು ಕಷ್ಟದ ಮೇಲೆ ಅದು, ಅವ್ರವ್ರದ್ದು ಹರಕೆ ಮೇಲೆ ಇರುತ್ತೆ. ಸುತ್ತಾಕೋದು, ಮಂತ್ರ ಹೇಳೋದು. ನಮ್ದು ಆಯಿತು, ಬರ್ತಾಯಿದ್ದೀವಿ. ಹೋಗ್ತಾ ಇದೀವಿ ಫ್ರೆಂಡ್ಸ್. ಆಯಿತು, ಮುಗೀತು. ಟೈಮ್ ಎಷ್ಟು? 6:30. 8 ಹೋಗ್ತೀವಿ. 6:30 ಆಯಿತು ಫ್ರೆಂಡ್ಸ್. ತುಂಬ ಮಳೆ ಬರ್ತಾಯಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು. ನೋಡ್ತಾ ಇರ್ಬೋದು ನೀವು ನೀರಲ್ಲಿ ಹೆಂಗೆ ನಿಂತಿದೆ ಅಂತ. ನೋಡಿ ಹೆಂಗಿದೆ ಅನಿಸುತ್ತೆ. ನೋಡಿ ನೀರು ಹೆಂಗಿದೆ. ಈ ಮಣ್ಣು ಒಂಥರ ಸಾಫ್ಟು,
ಈ ಮಣ್ಣು ಒಂಥರ ಸಾಫ್ಟ್ ಜಾರುತ್ತೆ. ಇಲ್ಲಿ ನೋಡಿ ಹೆಂಗಿದೆ, ಇಲ್ಲೆಲ್ಲ ಒಂಥರ ಫೀಲ್ಡು ಕಣ ನಮ್ಮ ಕಡೆ ಕಣ ಅಂತೀವಿ ಇದನ್ನ, ಸಗಳಿ ಹಾಕಿ ಸಾರಿಸ್ತಾರೆ, ಆ ಥರ ಇದೆ ಇದು. ನಮ್ಮ ಕಡೆ ಕಣ ಅಂತಾರೆ ಫ್ರೆಂಡ್ಸ್, ಇದನ್ನ ಕಣ, ರಾಗಿ ಬಡಿಯೋಕ್ಕೆ, ಭತ್ತ ಬಡಿಯೋಕ್ಕೆಲ್ಲ ಕಣ ಮಾಡ್ತೀವಿ, ಆ ಥರ ಇದೆ. ಅದು ಮಳೆ ಬಂದು ಎಲ್ಲ ಫಿಲ್ಟರ್ ಆಗಿದೆ ಮಣ್ಣೆಲ್ಲ, ಕಣ ನಮ್ಮ ಕಡೆ ಹಂಗಿದೆ ಇದು. ಸರಿ 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 ಫ್ರೆಂಡ್ಸ್, ಹೋಗ್ತಾ ಇದೀವಿ ಮನೆಗೆ. ಇವಾಗ ಚಳಿ ಅನ್ನಿಸ್ತಾ ಇದೆ, ಆವಾಗೆಲ್ಲ ಏನು ಅನಿಸಿಲ್ಲ, ಮಳೆ ಬಂದ್ರೂ ಏನು ಅನಿಸ್ತಿಲ್ಲ. ಇವಾಗ ಮಳೆ ಇಲ್ಲ, ತುಂಬ ಚಳಿ ಆಗ್ತಾ ಇದೆ. ಮನೆಗೆ ಎಷ್ಟು ಗಂಟೆಗೆ ಹೋಗ್ತೀವಿ ಗೊತ್ತಿಲ್ಲ. ನಮ್ಮ ಲಚ್ಚಿ ಪಾಪ ಒಬ್ಬ ಇದ್ದಾಳೆ, ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ. ಅಡುಗೆ ಮಾಡ್ತಾಳೆ ಫ್ರೆಂಡ್, ನಮ್ಮ ಅಡುಗೆ ಮಾಡ್ತಾಳೆ, ಅಡುಗೆ ಮಾಡ್ತಾಳೆ. ಇವಾಗ ಬಿಸಿ ಬಿಸಿ ಬಿರಿಯಾನಿ ಮಾಡಕ್ಕೆ ಹೇಳಿದ್ದೀನಿ, ಹೋಗ್ಬಿಟ್ಟು ಬರ್ತದೆ. ಅಡುಗೆ ಮಾಡಿ ಕೇಳ್ತಾಳೆ ಮನೇಲಿ. ನಮ್ಮ ಲಚ್ಚಿ ಅಡುಗೆ ಮಾಡೋದೇ ನಾವು ತಿನ್ನೋದು, ಮಾಡೋದು ತಿಂದರೆ ಸಾಕು ಸದ್ಯಕ್ಕೆ. ಮತ್ತು ಇವಾಗ ಒಂದು 9 ಗಂಟೆ ಆಗುತ್ತೆ ಅನ್ಕೊಂತೀನಿ, 9 ಗಂಟೆ. ನಾನು ಎಡಿಟ್ ಮಾಡಿ ವೀಡಿಯೋ ಹಾಕೋಷ್ಟರಲ್ಲಿ ಸುಮಾರು ಹೊತ್ತಾಗುತ್ತೆ. ಪ್ಲೀಸ್ ಮಿಸ್ ಮಾಡದೆ ನೋಡಿ, ಕಾಟರ ಮಾಡೋದು ಎಲ್ಲರೂ ಒಳ್ಳೇದು ಮಾಡಲಿ. ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡಿ, ಲೈಕ್ ಮಾಡ್ತೀರಾ ಇವಾಗ ಗೊತ್ತಿಲ್ಲ. ಕಾಟರ ಅಮ್ಮಗೋಸ್ಕರ ಆದರೂ ವೀಡಿಯೋ ನೋಡಿ ಫ್ರೆಂಡ್ಸ್, ನೋಡಿ ಸಬ್ಸ್ಕ್ರೈಬ್ ಆಗಿ, ಎಲ್ಲರೂ ಒಳ್ಳೇದಾಗಲಿ. ಸರಿ ಫ್ರೆಂಡ್ಸ್, ಮನೆಗೆ ಹೋಗ್ಬಿಟ್ಟು ಎಲ್ಲ ಇದು ಮಾಡ್ತೀನಿ. ಎಲ್ಲ ಸರಿ ಕಾಟರ ಮಾಡಿದ್ರೆ ಹೋಗ್ಬಿಟ್ಟು ಮಳೆಯಲ್ಲಿ ಚೆನ್ನಾಗಿತ್ತು. ಹಾಂ ಚೆನ್ನಾಗಿತ್ತು. ಹಾಂ, ಮಳೆ ಎಲ್ಲ ಸೆಕೆಂಡ್ ತುಂಬ ತುಂಬ ಮಳೆ ಇತ್ತು ಫ್ರೆಂಡ್ಸ್. ಅದು ಏನು ಆದರೂ ಸಿಗಲೇಬೇಕಂತ ನನಗಂತೂ ಎಲ್ಲೂ ನಿಂತ್ಕೊಳ್ಳೋಕ್ಕೆ ಎಲ್ಲೂ ಆಗಲಿಲ್ಲ. ಏನು ಅಂತ ಕೆಳದಾಗ ಅನಿಸ್ತಾ ಇತ್ತು, ಹೋಗ್ಬಿಡೆ ಏನು ಅಲ್ಲೂ ಏನೋ ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು ಒಂಥರ ನುಗ್ಗಿಬಿಟ್ಟೆ ಫ್ರೆಂಡ್. ಅವ್ರೇನೋ ನಂಗೆ ಅವ್ರ ಜ್ಞಾನ ಮೇಲೆ ಯಾವಾಗಲೂ ಅವ್ರ ತಿರುಗಿ ನೋಡ್ತಾ ಇದ್ದೆ, ಬಂದ್ರ ಅಂತ. ಈ ಸರಿ ನೋಡೇ ಇಲ್ಲ. ನಾನು ಮಾಡಿದ ಹೋಗಿ ನೀರೇ ನಿಂತ್ಕೊಳ್ಳೋಕ್ಕಾಗಿಲ್ಲ. ನಾನು ನೋಡಿದಂತೂ ಒಂದು ಬಿಸಿ ಮೈಯೆಲ್ಲ ಚಳಿನೇ ಆಗಿಲ್ಲ, ಒಂಚೂರು ಚೆನ್ನಾಗಿತ್ತು. ಒಳ್ಳೆ ಎಷ್ಟು ಬೇಗ 24 ರೌಂಡ್ ಮುಗಿತು ಅಂದರೆ ಒಂದು ಅದು ಇಷ್ಟ ಫ್ರೆಂಡ್ಸ್. ಏನಂದ್ರೆ ತುಂಬ ದಿವಸ ಆದಮೇಲೆ ಎಂದಲ್ವಾ, ಅದು ಕಳಮ ಇದ್ದಾರೆ, ಕಳಮ ಏನೋ ಗೊತ್ತಿಲ್ಲ. ಮುಗಿದು ಎಷ್ಟುತ್ತನಪ್ಪ ಈ ಮಳೆ ಒಳಗೆ ಅಂದ್ಕೊಂಡ್ವಿ, ಚೆನ್ನಾಗಿ ಸುತ್ತಿದ್ವಿ. ಹೇಗೆ ಸುತ್ತೋದು ಈ ಮಳೆ ಒಳಗೆ ಅಂದ್ಕೊಂಡ್ವಿ, ಚೆನ್ನಾಗಿ ಸುತ್ತಿದ್ವಿ. ಒಂದು ಈ ಟೈಮೆಲ್ಲ ಐಲಂದರ್ ಹಾಕೋಬೇಕಾ, ಎಲ್ಲ ಐಲಂದರ ಜಾರಿ ಮುಖ ಎಲ್ಲ ಕಣ್ಣೆಲ್ಲ ಅಂತ ಯಾವಾಗಲೂ ಆಗಲ್ಲ ಬುಕ್ ಹಾಕೋದು. ಆದರೆ ಇವತ್ತು ಹಾಕ್ಬಿಟ್ಟೆ ನೋಡೋಣ ಅಂದ್ಬಿಟ್ಟು, ಅದು ಬಿಟ್ಟರೆ ಮಳೆ ಬಂದು ಎಲ್ಲ ಕೊಚ್ಕೊಂಡೋಯ್ತು. ಎಲ್ಲ ಗಿಡ ನೋಡಿ, ಈ ಕಡೆ ಎಲ್ಲ ಫುಲ್ಲು ರೋಸ್ ಹಾಕಿದ್ದಾರೆ ನೋಡಿ. ರೋಸ್ ತೋಟ ಇದು, ರೋಸ್ ತೋಟ ಚೆನ್ನಾಗಿದೆ. ಸರಿ ಫ್ರೆಂಡ್ಸ್, ಮನೆಗೆ ಹೋಗ್ಬಿಟ್ಟು ನಾನು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಾಯ್. ಇದು ಮಾವಿನ ತೋಟ, ತೋರಿಸ್ತೀನಿ ಮಾವಿನ ತೋಟದಲ್ಲಿ. ಇವಾಗ ಇದು ಮಾವಿನ ತೋಟ, ಇದು ತುಂಬ ಮಾವಿನಕಾಯಿ ಇದಾವೆ, ಕಪ್ಪಲಿ ಕಾಣಿಸ್ತಾ ಇಲ್ಲ. ಈ ಕಡೆ ಮಾವಿನ ತೋಟ, ಈ ಕಡೆ ರೋಸ್ ತೋಟ. ಸರಿ ಫ್ರೆಂಡ್ಸ್, ಮನೆಗೆ ಹೋಗ್ಬಿಟ್ಟು ಕಾಲ್ ಮಾಡಿ. ಅವರಿಂದ ಸರಿ ಆಯಿತು ಫ್ರೆಂಡ್ಸ್, ಮನೆಗೆ ಹೊರಡ್ತಾ ಇದ್ದೀವಿ. ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಟರಮ್ಮನಿಗೋಸ್ಕರ ಫುಲ್ ವೀಡಿಯೋ ನೋಡಲೇಬೇಕು ನೀವು, ಎಂಡವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ. ಯಾವುದೇ ಕಾರಣಕ್ಕೂ ಕಷ್ಟಪಟ್ಟು ಮಾಡಿದ್ದೀನಿ. ಬಾಯ್.